ओम नमः शिवाय। भारत माता शिवशक्ति अवतार ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಉರುಳಿಯ ದಿನಾಂಕ 25/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 10/4/2020. ಓಂ ನಮಃ ಶಿವಾಯ್. ಬುದ್ಧಿವಂತ ಮಕ್ಕಳೇ, ಬಾಬಾ ಪದೇ ಪದೇ ಈ ಗಮನ ಸೆಳೆಯಲು ಬರುತ್ತಾರೆ. ಅಸಡ್ಡೆ ಮಾಡಬೇಡಿ. ಸಮಯ ಒಂದೇ ಎಂದು ಮರಳಿ ಬರುವುದಿಲ್ಲ. ಎಲ್ಲ ಆತ್ಮಗಳು ಬರುತ್ತಾರೆ ಹೋಗುತ್ತಾರೆ, ಆದರೆ ಸಮಯ ಎಂದೂ ವಾಪಸ್ ಬರುವುದಿಲ್ಲ. ಓಂ ನಮಃ ಶಿವಾಯ್. ಹೌದು, ಬಾಪ್ತಾದಾರವರ ವಿಶೇಷ ನೆನಪು ಪ್ರೀತಿಗಳು. ಎಲ್ಲ ಮಕ್ಕಳು ಎಲ್ಲಿ ಕುಳಿತಿದ್ದಾರೆ? ಮಧುಬನದಲ್ಲಿ ಕುಳಿತಿದ್ದಾರೆ. ಏಕೆ ಕುಳಿತಿದ್ದಾರೆ? ಎಲ್ಲಿ ತಂದೆಯ ನೆನಪಿದೆಯೋ ಅದುವೇ ಮಧುಬನ. ಮಧುಬನ, ಮಧು ಎಂದು ಯಾರಿಗೆ ಹೇಳುತ್ತಾರೆ? ಜೇನುತುಪ್ಪಕ್ಕೆ. ಮತ್ತು ನೋಡಿ, ಈ ತೋಟವನ್ನು ವನ ಎಂದು ಹೇಳಬಹುದು. ಈಗ ಪ್ರತಿಯೊಬ್ಬ ಮಗುವು ಹೀಗೆ ಯೋಚಿಸಲಿ. ಎಲ್ಲಿ ತಂದೆ ಮತ್ತು ಮಗು ಶರೀರದೊಂದಿಗಾಗಲಿ ಅಥವಾ ಪ್ರಕಾಶದ ಶರೀರದಲ್ಲಾಗಲಿ ಎಲ್ಲಿ ತಂದೆ ಮತ್ತು ಮಕ್ಕಳ ಮಿಲನವಾಗುತ್ತದೆಯೋ, ಎಲ್ಲಿ ತಂದೆ ಮತ್ತು ಮಕ್ಕಳ ಸತ್ಯವಾದ ನೆನಪಿದೆಯೋ ಅದು ಮಧುಬನವಾಯಿತು. ಒಳ್ಳೆಯದು ಮಕ್ಕಳೇ. ಬಾಪ್ ದಾದಾರವರಿಂದ ಎಲ್ಲ ಮಕ್ಕಳಿಗೆ ವಿಶೇಷ ನೆನಪು ಪ್ರೀತಿಗಳು. ಬಾಬಾ ಪದೇ ಪದೇ ಈ ಗಮನ ಸೆಳೆಯಲು ಬರುತ್ತಾರೆ. ಅಸಡ್ಡೆ ಮಾಡಬೇಡಿ. ಸಮಯವು ಬಹಳ ಪ್ರಿಯವಾಗಿದೆ, ಒಳ್ಳೆಯದಾಗಿದೆ. ಸಮಯ ಒಂದೇ ಮರಳಿ ಬರುವುದಿಲ್ಲ, ಜಾರುತ್ತಾ ಇರುತ್ತದೆ. ತಂದೆಯಂತೂ ಬರುತ್ತಾರೆ ಹೋಗುತ್ತಾರೆ. ಸಮಯವೇನಾದರೂ ಬರುವುದೇ? ಎಲ್ಲ ಆತ್ಮಗಳು ಬರುತ್ತಾರೆ ಹೋಗುತ್ತಾರೆ, ಆದರೆ ಸಮಯ ಬರುವುದಿಲ್ಲ. ಸಮಯದ ಚಕ್ರವಿದೆ. ವರ್ತಮಾನ ಸಮಯದಲ್ಲಿ ಎಲ್ಲಾ ಪಾತ್ರಧಾರಿಗಳು ಈ ಡ್ರಾಮಾದ ವೇದಿಕೆಗೆ ಬಂದು ತಲುಪಿದ್ದಾರೆ. ಗುಂಪು ಸೇರಿದೆ. ಡ್ರಾಮಾದ ಅಂತ್ಯದಲ್ಲಿ ಏನಾಗುತ್ತದೆ? ಎಲ್ಲ ಗುಂಪು ಒಂದೇ ಸ್ಥಳದಲ್ಲಿ ಸೇರುತ್ತದೆ. ಈಗಲೂ ಏನಾಗುತ್ತಿದೆ? ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಅದರಲ್ಲಿ ಹೀರೋ ಹೀರೋಯಿನ್ ಯಾರು ಎಂದು ಗುರುತೇ ಸಿಗುತ್ತಿಲ್ಲ. ಯಾರೋ ಏನೋ ಮಾಡುತ್ತಿದ್ದಾರೆ, ಇನ್ಯಾರೋ ಏನೋ ನುಡಿಸುತ್ತಿದ್ದಾರೆ. ಒಳ್ಳೆಯದು ಮಕ್ಕಳೇ. ಇನ್ನು ಮತ್ತೆ ಹೇಳಿ, ಎಲ್ಲವೂ ಸರಿ ಇದೆಯೇ? ಮಕ್ಕಳ ಪ್ರಶ್ನೆಗಳು ಮತ್ತು ಬಾಬಾರವರ ಉತ್ತರಗಳು. ಮಕ್ಕಳು ಕೇಳಿದರು, ಪ್ರಶ್ನೆ ಇದೆ ಬಾಬಾ. ಬಾಬಾ ಹೇಳಿದರು, ಪ್ರಶ್ನೆಗಳನ್ನೇ ಮಾಡುತ್ತಾ ಇರುತ್ತೀರಾ? ಮಕ್ಕಳೇ, ಪುರುಷಾರ್ಥ ಯಾವಾಗ ಮಾಡುತ್ತೀರಿ? ಹೌದು, ಕೇಳುವುದು ಒಳ್ಳೆಯ ವಿಷಯ. ಎಲ್ಲರಿಗೂ ಜ್ಞಾನ ಸಿಗಲಿ ಎನ್ನುವುದು ಒಳ್ಳೆಯ ವಿಷಯವೇ. ಆದರೆ ತಂದೆಯಂತೂ ಉತ್ತರ ಕೊಟ್ಟು ಹೊರಟು ಹೋಗುತ್ತಾರೆ. ಆದರೆ ಮಕ್ಕಳು ಪ್ರಶ್ನೆಗಳಲ್ಲಿಯೇ ಸಿಲುಕಿಕೊಳ್ಳುತ್ತಾರೆ. ತಂದೆಗೆ ಹೆಚ್ಚು ಸಮಯ ಹಿಡಿಯುವುದಿಲ್ಲ, ಆದರೆ ಮಕ್ಕಳ ಸಮಯ ವ್ಯರ್ಥವಾಗುತ್ತದೆ. ಹೌದು, ನಿಶ್ಚಯ ಬುದ್ಧಿಯ ಮಕ್ಕಳು ಪ್ರಶ್ನೆ ಕೇಳಿದರೆ ಅದು ಬಹಳ ಒಳ್ಳೆಯ ವಿಷಯ. ಆದರೆ ಯಾವ ಮಕ್ಕಳಿಗೆ ನಿಶ್ಚಯವೇ ಇಲ್ಲವೋ ಮತ್ತು ಅವರು ಪ್ರಶ್ನೆ ಕೇಳಿದರೆ ಅವರು ತಮ್ಮ ಪುರುಷಾರ್ಥವನ್ನು ಬಿಟ್ಟು ಅಳೆಯುವ ಮತ್ತು ತೂಗುವ ಕೆಲಸದಲ್ಲಿ ತೊಡಗುತ್ತಾರೆ. ಅಳೆಯುವುದನ್ನು ಮತ್ತು ತೂಗುವುದನ್ನು ಬಿಟ್ಟು ತಮ್ಮ ಪುರುಷಾರ್ಥ ಮಾಡಿ ಪರಿಶ್ರಮ ಪಡಿ. ತಂದೆಯ ನೆನಪಿನಲ್ಲಿರಿ. ವಿಕರ್ಮ ವಿನಾಶ ಮಾಡಿಕೊಳ್ಳಿ. ಇಲ್ಲಿ ಮಾಡದಿದ್ದರೆ ಮೇಲೆ ಮಾಡುತ್ತೀರಿ, ಆದರೆ ಮಾಡುವುದಂತೂ ಅವಶ್ಯವಾಗಿ ಮಾಡಬೇಕು. ಆದರೆ ಇಲ್ಲೂ ಮಾಡುತ್ತೀರಿ ಎನ್ನುವುದು ಕೂಡ ಇದೆ. ಇಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರಶ್ನೆ, ಬಾಬಾ ಹೇಳಿದ್ದಾರೆ, ನೀವು ಮಕ್ಕಳು ಅಂತ್ಯದಲ್ಲಿ ಪರಮಧಾಮವನ್ನು ಮತ್ತು ಸೂಕ್ಷ್ಮವತನವನ್ನು ಕೆಳಗೆ ಇಳಿಸುತ್ತೀರಿ. ಇದು ಹೇಗೆ ಸಾಧ್ಯ? ಉತ್ತರ, ಹೌದು ನೋಡಿ, ಬಹಳ ಒಳ್ಳೆಯ ವಿಷಯ. ಅಂತ್ಯಕಾಲದಲ್ಲಿ ನೀವು ಮಕ್ಕಳು ಪರಮಧಾಮವನ್ನು ಕೆಳಗೆ ಇಳಿಸುತ್ತೀರಿ. ಮೊದಲನೆಯದಾಗಿ ಅಂತ್ಯದಲ್ಲಿ ಎಂದು ಹೇಳಿದೆನಲ್ಲವೇ? ಮಧ್ಯದಲ್ಲಿ ಹೇಳಿಲ್ಲವಲ್ಲ? ಯಾವಾಗ ಹೇಳಿದೆ? ಅಂತ್ಯದಲ್ಲಿ. ಅಂತ್ಯದಲ್ಲಿ ಹೇಗಿದ್ದರೂ ಶಾಂತಿ ಇರುತ್ತದೆ, ಎಲ್ಲ ಪಾಪಗಳು ಸಮಾಪ್ತಿ. ಅಂತ್ಯದಲ್ಲಿ ಪರಮಧಾಮ ಎಂದರೆ ಯಾವಾಗ? 90% ಆತ್ಮಗಳು ಪರಮಧಾಮಕ್ಕೆ ಹೋಗುತ್ತವೆಯೋ ಆಗ ಪರಮಧಾಮವು ತುಂಬಿ ಹೋಗುತ್ತದೆ ಮತ್ತು ಇಲ್ಲಿ ಖಾಲಿಯಾಗುತ್ತದೆ. ಆಗ ಇಲ್ಲಿ ಏನಾಯಿತು? ಶಾಂತಿಧಾಮವಾಯಿತು. ಅಂದರೆ ಈಗ ಶಾಂತಿಧಾಮ ಎಲ್ಲಿದೆ? ಮೇಲಿದೆ. ಏಕೆಂದರೆ ಈಗ ಎಲ್ಲ ಆತ್ಮಗಳು ಎಲ್ಲಿವೆ? ಕೆಳಗಿವೆ. ಆದರೆ ಯಾವಾಗ ಎಲ್ಲ ಆತ್ಮಗಳು ಮೇಲೆ ಹೋಗುತ್ತವೆಯೋ ಆಗ ಪರಮಧಾಮ ಎಲ್ಲಿಗೆ ಬರುತ್ತದೆ?
ಕೆಳಗೆ ಬರುತ್ತದೆ, ಶಾಂತಿಯಾಗುತ್ತದೆ. ಶಾಂತಿಧಾಮ ಎಂದರೆ ಮೇಲಿರುವುದು ಕೆಳಗೆ ಮತ್ತು ಕೆಳಗಿರುವುದು ಮೇಲೆ ಆಗುತ್ತದೆ ಎಂದಲ್ಲ. ಹಾಗಲ್ಲ, ಇಡೀ ವಿಶ್ವದಲ್ಲಿ ಶಾಂತಿ ಉಂಟಾಗುತ್ತದೆ ಎಂದರ್ಥ. ಮತ್ತು ಸೂಕ್ಷ್ಮವತನವು ಈಗ ಕೆಳಗೆ ಹೇಗೆ ಬರುತ್ತದೆ ಎಂದರೆ, ಎಲ್ಲ ಮಕ್ಕಳ ಯೋಗ ತಪಸ್ಸು ಈಗ ಎಷ್ಟು ಚೆನ್ನಾಗಿರುತ್ತದೆ ಎಂದರೆ, ಅಂತಿಮ ಸಮಯದಲ್ಲಿ ಅಂತಹ ಸ್ಥಿತಿ ಬರುತ್ತದೆ. ನಡೆಯುತ್ತಾ ಓಡಾಡುತ್ತಾ ಫರಿಸ್ತಗಳು ಕಾಣಿಸುತ್ತಾರೆ ಮತ್ತು ಕೇವಲ ದೃಷ್ಟಿಯಿಂದ ಸನ್ನೆಯಿಂದಲೇ ಅರ್ಥ ಮಾಡಿಕೊಳ್ಳುತ್ತಾರೆ. ಅಂತಿಮ ಸಮಯದ ಪಾತ್ರ ಹೀಗೆಯೇ ಇರುತ್ತದೆ. ಸನ್ನೆಯಿಂದ ಅರ್ಥ ಮಾಡಿಕೊಳ್ಳುವವರೇ ದೇವತೆ ಎಂದು ಹೇಳುತ್ತಾರಲ್ಲವೇ, ದೇವತೆಗಳಾಗುತ್ತಾರೆ, ಸಂಪೂರ್ಣರಾಗುತ್ತಾರೆ. ಆಗ ಸನ್ನೆಯ ಭಾಷೆ ಅರ್ಥವಾಗುತ್ತದೆ ಮತ್ತು ನಡೆಯುತ್ತಾ ಓಡಾಡುತ್ತಾ ಫರಿಸ್ತಗಳು ಹಗುರವಾಗಿರುತ್ತಾರೆ. ಯಾರೂ ಇಲ್ಲದಿದ್ದಾಗ ನಡೆಯುವ ಓಡಾಡುವ ಸೂಕ್ಷ್ಮವತನವಾಸಿ ಫರಿಸ್ತಗಳೇ ಇರುತ್ತಾರಲ್ಲವೇ. ಆಗ ಸೂಕ್ಷ್ಮವತನ ಮತ್ತು ಪರಮಧಾಮ ಕೆಳಗೆ ಬರುತ್ತದೆ. ಹೌದು, ಆದರೆ ಇದರಲ್ಲಿ ವಿಶೇಷವಾಗಿ ಅಂಡರ್ಲೈನ್ ಮಾಡಿರಿ, ಅಂತ್ಯದಲ್ಲಿಯೂ ಮತ್ತು ಅಂತ್ಯವೂ ಬಂದಿದೆ. ಈ ದೊಡ್ಡ ಹೊಳೆಯುವ ಪ್ರಪಂಚ ಕಾಣುತ್ತಿದೆಯಲ್ಲವೇ, ಇದು ಹೆಚ್ಚು ಸಮಯ ಇರುವುದಿಲ್ಲ. ಪ್ರಶ್ನೆ: ಬಾಬಾ ಹೇಳಿದ್ದಾರೆ, ಚಿತ್ರದಲ್ಲಿ ಶಿವನ ಚಿತ್ರವನ್ನು ತೋರಿಸಲಾಗಿದೆಯಲ್ಲವೇ, ವಾಸ್ತವದಲ್ಲಿ ಶಿವನು ಹಾಗಿಲ್ಲ. ಹಾಗಾದರೆ ಶಿವನ ಚಿತ್ರ ಹೇಗಿದೆ? ಉತ್ತರ: ಮೊದಲನೆಯದಾಗಿ, ಶಿವನ ಚಿತ್ರ ಅಂದರೆ ಶಿವಲಿಂಗದ ಬಗ್ಗೆ ಹೇಳಲಾಗಿದೆ. ಶಿವಬಾಬಾ ಶಿವಲಿಂಗದಂತಿಲ್ಲ, ಏಕೆಂದರೆ ಅವರಿಗೆ ಶರೀರವೇ ಇಲ್ಲ. ಏನಿದ್ದಾರೆ? ಅಶರೀರಿ ಬಿಂದುವಾಗಿದ್ದಾರೆ. ಅಷ್ಟು ದೊಡ್ಡದಾಗಿ ಇರುವುದಿಲ್ಲವಲ್ಲ. ಆತ್ಮವು ಅತಿ ಸೂಕ್ಷ್ಮವಾಗಿದೆ. ಇಲ್ಲಿ ಶಿವಲಿಂಗದ ಚಿತ್ರ ತೋರಿಸುತ್ತಾರೆ ಅಲ್ಲವೇ? ಹಾಗಿಲ್ಲ. ಆದರೆ ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ, ಶಿವಲಿಂಗದ ರೂಪದಲ್ಲಿ ತೋರಿಸುತ್ತಾರೆ. ಈಗ ನೋಡಿ, ಭಕ್ತಿ ಮಾರ್ಗದಲ್ಲಿ ಆ ಸಮಯದಲ್ಲಿ ಸಾಕ್ಷಾತ್ಕಾರವಾದಾಗ, ಸೋಮನಾಥನ ಮಂದಿರ ನಿರ್ಮಾಣವಾದಾಗ ಶಿವಲಿಂಗದ ಸಾಕ್ಷಾತ್ಕಾರವಾಗಿರಲಿಲ್ಲ, ಒಂದು ಹೊಳೆಯುವ ವಜ್ರದ ಸಾಕ್ಷಾತ್ಕಾರವಾಗಿತ್ತು. ಶಿವಲಿಂಗವನ್ನು ಇಡಲು ತಯಾರಿಸಲಾಯಿತು. ಏಕೆಂದರೆ ನೋಡಿ, ಸ್ತ್ರೀಯು ಕಾಣಿಸಲಿಲ್ಲ, ಪುರುಷನೂ ಕಾಣಿಸಲಿಲ್ಲ. ಆಗ ಯೋಚಿಸತೊಡಗಿದರು, ಈಗ ಏನನ್ನು ತಯಾರಿಸುವುದು? ಆಗ ಬಹಳ ಸುಂದರವಾದ ಶಿವಲಿಂಗದ ಸ್ಥಾಪನೆಯಾಯಿತು ಮತ್ತು ಅದರ ಮೇಲೆ ಕೊಹಿನೂರ್ ವಜ್ರವನ್ನು ಇಡಲಾಯಿತು. ನಿಜವಾಗಿಯೂ ವಜ್ರವಂತೂ ಅದೇ ಆಗಿದೆ, ಆದರೆ ವಜ್ರವು ಮಾಯವಾಗಿ ಶಿವಲಿಂಗ ಉಳಿಯಿತು. ಯಾವುದರ ಮೇಲೆ ವಜ್ರವನ್ನು ಇಡಲಾಗಿತ್ತೋ ಅದು. ವಾಸ್ತವದಲ್ಲಿ ಅಂತಹ ಚಿತ್ರವನ್ನು ಇಲ್ಲಿ ತಯಾರಿಸಲು ಸಾಧ್ಯವಿಲ್ಲ. ಶಿವಲಿಂಗ ಎಂದು ಹೆಸರಿಡಲಾಗಿದೆ. ಭಕ್ತಿ ಮಾರ್ಗದಲ್ಲಿ ಅದನ್ನು ಇನ್ಯಾವುದೋ ರೂಪಕ್ಕೆ ತಂದಿದ್ದಾರೆ. ಇದಕ್ಕೂ ಏನನ್ನಬೇಕು? ಮೂಢಮತಿ. ಮೂಢಮತಿ ಎಂದರೆ ಮನಸ್ಸಿಗೆ ಬಂದದ್ದನ್ನು ಬರೆದರು, ಮನಸ್ಸಿಗೆ ಬಂದಿದ್ದನ್ನು ಹೇಳಿದರು. ವಾಸ್ತವದಲ್ಲಿ ನಮ್ಮ ಶಿವ ತಂದೆ ಒಂದು ಹೊಳೆಯುವ ನಕ್ಷತ್ರ, ವಜ್ರವಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರವಾಗುವ ಶಿವಲಿಂಗದಂತಿಲ್ಲ. ಆತ್ಮವನ್ನೂ ಕೂಡ ಹೆಬ್ಬೆರಳಿನ ಗಾತ್ರದಂತೆ ಹೇಳುತ್ತಾರೆ. ದೀಪವೂ ಉರಿಯುವಂತೆ ಆತ್ಮವೂ ಆಗಿದೆ ಎಂದು ತೋರಿಸುತ್ತಾರೆ. ಹೌದಲ್ಲವೇ? ಇದರ ಅರ್ಥವಿದು. ಆದ್ದರಿಂದ ವಾಸ್ತವದಲ್ಲಿ ಅಸಲಿ ಚಿತ್ರ ಅದಲ್ಲವಲ್ಲ. ಅವರು ವಿಚಿತ್ರ ಚಿತ್ರಕ್ಕಿಂತಲೂ ಪಾರವಾಗಿದ್ದಾರೆ. ಅವರ ಚಿತ್ರವನ್ನು ಯಾರೂ ತಯಾರಿಸಲು ಸಾಧ್ಯವೇ ಇಲ್ಲ. ತಯಾರಿಸಲು ಸಾಧ್ಯವೇ? ಹೇಳಿ. ಯಾರೂ ತಯಾರಿಸಲು ಸಾಧ್ಯವಿಲ್ಲ. ಹೌದು, ಇನ್ನೂ ಹೇಳಿ. ಪ್ರಶ್ನೆ: ಬಾಬಾ ಹೇಳಿದ್ದರು, ಮಕ್ಕಳೇ, ಮುಂದೆ ಹೋಗಿ ಅಕ್ಯುರೇಟ್ ತ್ರಿಮೂರ್ತಿಯ ಚಿತ್ರವನ್ನು ತಯಾರಿಸುತ್ತೀರಿ ಎಂದು. ಆ ಚಿತ್ರ ಯಾವಾಗ ತಯಾರಾಗುತ್ತದೆ? ಉತ್ತರ: ಮಕ್ಕಳೇ, ಮೊದಲು ಸಾಕ್ಷಾತ್ಕಾರದಲ್ಲಿ ಮಕ್ಕಳು ಹೋಗುತ್ತಿದ್ದರು, ಅಂತಹ ದೃಶ್ಯವನ್ನು ಹೇಳುತ್ತಿದ್ದರು. ಬಾಬಾ, ಎಷ್ಟು ಸುಂದರವಾಗಿದೆ, ಎಷ್ಟು ಸುಂದರವಾದ ಚಿತ್ರವಿದೆ ಎಂದು. ಆದರೆ ಈಗಿನ ಕಲಿಯುಗಿ ಪ್ರಪಂಚದಲ್ಲಿ ಅಂತಹ ಚಿತ್ರವನ್ನು ಯಾರು ತಯಾರಿಸಬೇಕು? ಆ ಚಿತ್ರವನ್ನು ತಯಾರಿಸುವ ಶಕ್ತಿ ಯಾರಲ್ಲೂ ಇಲ್ಲ. ಮುಂದೆ ಹೋಗಿ. ಇದು ಕೂಡ ಅಂತಿಮ ಸಮಯದ ಪಾತ್ರವಾಗಿದೆ. ಕಾರಣವೇನು? ಏಕೆಂದರೆ ಅಡ್ವಾನ್ಸ್ ಪಾರ್ಟಿಯ ಆತ್ಮಗಳು ತಮ್ಮ ಜನ್ಮವನ್ನು ತಾಳಿ ತಮ್ಮ ಕರ್ತವ್ಯವನ್ನು ಪೂರೈಸಲು ಬಂದಿವೆ. ಆದ್ದರಿಂದ
ಆ ಎಲ್ಲ ಆತ್ಮಗಳು ಅಕ್ಯುರೇಟ್ ಚಿತ್ರವನ್ನು ತಯಾರಿಸಿಯೇ ತೀರುತ್ತವೆ. ಮುಂದೆ ಹೋಗಿ ಯಾವಾಗ ತಯಾರಾಗುತ್ತದೆ? ಈ ದಿನಾಂಕವನ್ನು ಯಾರು ಕೇಳುತ್ತಿದ್ದಾರೆ? ದಿನಾಂಕ ನಿಗದಿಯಾಗಿಲ್ಲ. ಇಂದಿನವರೆಗೆ ನಮ್ಮ ಬಾಬಾರವರೇ ಹೇಳಿಲ್ಲ ಎಂದ ಮೇಲೆ ನಾವು ಆ ಡ್ರಾಮಾದಿಂದ ಹೊರಗೆ ಹೋಗಲು ಹೇಗೆ ಸಾಧ್ಯ? ಆದರೆ ಸಮಯ ಹತ್ತಿರವಿದೆ ಎಂದು ಹೇಳುತ್ತಿದ್ದಾರೆ. ಅಕ್ಯುರೇಟ್ ಚಿತ್ರ ತಯಾರಾಗುತ್ತದೆ, ಇದಕ್ಕೆ ತಿಥಿ ತಾರೀಕು ಇಲ್ಲ ಎಂದು ಹೇಳುತ್ತಾರೆ. ಹೌದಲ್ಲವೇ? ಜ್ಞಾನವನ್ನು ಯಥಾರ್ಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಮತ ಬುದ್ಧಿಮತವನ್ನು ಬೆರೆಸಿ ನಿಮ್ಮ ಭಾಗ್ಯಕ್ಕೆ ಗೆರೆ ಎಳೆದುಕೊಳ್ಳಬೇಡಿ ಎಂದು ಮಕ್ಕಳಿಗೆ ಹೇಳುವುದು ತಂದೆಯ ಸೂಚನೆಯಾಗಿದೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ತಂದೆಯ ಮೇಲೆ ನಿಜವಾಗಿಯೂ ಪ್ರೀತಿ ಇದ್ದರೆ ಏನು ಮಾಡಬೇಕು? ಬಾಬಾ ಹೇಳಿದಂತೆ ಮಾತ್ರವಲ್ಲ, ಜ್ಞಾನವನ್ನು ಯಥಾರ್ಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ ಮತ್ತು ಜ್ಞಾನದಲ್ಲಿ ನಡೆಯುತ್ತಾ ನಡೆಯುತ್ತಾ ಮೇಕೆಯಂತೆ ನಾನು ಮೇಕೆಯಂತೆ ಎನ್ನುತ್ತಾರೆ. ಈ ನಾನು ಎಂಬ ಭಾವನೆಯನ್ನು ತೆಗೆದುಹಾಕಬೇಕು. ಜ್ಞಾನವನ್ನು ಯಥಾರ್ಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ತಂದೆಯ ನೆನಪಿನಲ್ಲಿರಿ. ಸರಿ ತಾನೆ? ಪ್ರಶ್ನೆ: ಬ್ರಹ್ಮ ಬಾಬಾರವರ ಸೂಕ್ಷ್ಮ ಶರೀರವು ಧರ್ಮರಾಜನಾಗುತ್ತದೆ. ಹಾಗಾದರೆ ವಿಷ್ಣುವಿನ ಸೂಕ್ಷ್ಮ ಶರೀರವು ಮೇಲೆ ಇರುತ್ತದಲ್ಲವೇ? ಅದಕ್ಕೇನಾಗುತ್ತದೆ? ಉತ್ತರ ನೋಡಿ ಮಕ್ಕಳೇ, ಯಾವಾಗ ಕೆಳಗಿನ ಬ್ರಹ್ಮ ಮೇಲೆ ಅದರಲ್ಲಿ ಲೀನವಾಗುತ್ತಾರೋ, ಅಂದ್ರೆ ಮೇಲಿನ ಬ್ರಹ್ಮನಲ್ಲಿ ಸೂಕ್ಷ್ಮ ಶರೀರದಲ್ಲಿ ಲೀನವಾಗುತ್ತಾರೋ ಆಗ ಧರ್ಮರಾಜನಾಗುತ್ತಾರೆ. ಈಗ ಕೇಳಿ, ಅಂತಿಮ ಸಮಯದಲ್ಲಿ ಯಾವಾಗ ಲಕ್ಷ್ಮೀನಾರಾಯಣರ ಸ್ವಯಂವರವಾಗುತ್ತದೆಯೋ ಆಗ ವಿಷ್ಣುವಿನ ಅಸಲಿ ರೂಪವಾಗುತ್ತದೆ. ಯಾವಾಗ ಕೊಯ್ನೂರ್ ವಜ್ರದ ಕಿರೀಟವನ್ನು ತಲೆಯ ಮೇಲೆ ಇಡಲಾಗುತ್ತದೆಯೋ ಆಗ ತಂದೆ ಮೇಲಿನಿಂದ ವಿಷ್ಣುವಿನ ಪ್ರಕಾಶದ ಶರೀರವನ್ನು ಕರೆದುಕೊಂಡು ಬರುತ್ತಾರೆ ಮತ್ತು ಪ್ರಕಾಶದ ಶರೀರವು ಕೆಳಗಿನ ಶರೀರದಲ್ಲಿ ಬೆರೆತು ಹೋಗುತ್ತದೆ ಮತ್ತು ಶ್ರೀಕೃಷ್ಣನ ಹಳೆಯ ನೆನಪುಗಳು ಸಮಾಪ್ತಿಯಾಗುತ್ತವೆ. ನಂತರ ಒಂದರಿಂದ ಪ್ರಾರಂಭವಾಗುತ್ತದೆ. ಆದ್ದರಿಂದಲೇ ಎಂದಿಗೂ ಶ್ರೀಕೃಷ್ಣನನ್ನು ದೊಡ್ಡ ರೂಪದಲ್ಲಿ ತೋರಿಸಿಲ್ಲ ಮತ್ತು ವಿಷ್ಣುವನ್ನು ಎಂದಿಗೂ ಸಣ್ಣ ರೂಪದಲ್ಲಿ ತೋರಿಸಿಲ್ಲ. ಎರಡೂ ಪಾತ್ರಗಳಿಗೂ ಯಾವುದೇ ಸಂಬಂಧವಿಲ್ಲ. ಅದರಲ್ಲಿ ಕೇವಲ ನಾರಾಯಣನ ನೆನಪುಗಳು ಮಾತ್ರ ಹೋಗುವುದಿಲ್ಲ. ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರ ನೆನಪುಗಳು ಹೋಗುತ್ತವೆ. ಕಂಬೈನ್ಡ್ ಆಗಿ ತೋರಿಸುತ್ತಾರಲ್ಲವೇ? ಪ್ರಶ್ನೆ: ಕೊಹಿನೂರು ವಜ್ರವು ಕೇವಲ ನಾರಾಯಣನ ಕಿರೀಟದಲ್ಲಿರುತ್ತದೆಯೇ? ಉತ್ತರ: ಹೌದು. ನಾರಾಯಣನಿಗೆ ಇರುವುದು ಲಕ್ಷ್ಮಿಗೂ ಇರುತ್ತದೆ. ವಜ್ರವಂತೂ ಒಂದೇ ಇರುತ್ತದೆ. ಎರಡು ವಜ್ರಗಳ ಗಾಯನ ಎಲ್ಲಿದೆ? ಹೌದಲ್ಲವೇ? ಹೀಗೆ ಯಾವಾಗ ಇಬ್ಬರ ಕಿರೀಟಗಳನ್ನು ಸ್ಪರ್ಶಿಸಲಾಗುತ್ತದೆಯೋ, ಅಂದರೆ ಸ್ವಯಂವರವಾಗುವಾಗ ಸ್ಪರ್ಶಿಸುತ್ತಾರೆ, ಆಗ ಅಲ್ಲಿಯೂ ಶಕ್ತಿ ಬರುತ್ತದೆ. ನಂತರ ವಿಷ್ಣುವಿನ ಪಾತ್ರ ಪ್ರಾರಂಭವಾಗುತ್ತದೆ ಮತ್ತು ಸೂಕ್ಷ್ಮವತನದಿಂದ ವಿಷ್ಣುವಿನ ಸೂಕ್ಷ್ಮ ಶರೀರ ಸಮಾಪ್ತಿ. ಖಾಲಿ ಅದು ಅಲ್ಲೇ ಇರುತ್ತದೆ ಎಂದಲ್ಲ, ಇಲ್ಲ, ಕರಗಿ ಹೋಯಿತು, ಖಾಲಿ ಆಯಿತು. ಯಾವುದೋ ಒಂದು ವಸತಿ ಗ್ರಾಮವು ಹಾಳಾದಂತೆ, ಯಾರೂ ಇರುವುದಿಲ್ಲ, ಎಲ್ಲವೂ ಸಮಾಪ್ತಿ. ಹೀಗೆ ವಿಷ್ಣುಪುರಿ ನಂತರ ಸಮಾಪ್ತಿಯಾಗುತ್ತದೆ. ಸಂಗಮ ಯುಗದಲ್ಲಿಯೇ ಸೂಕ್ಷ್ಮವತನವಿರುತ್ತದೆ. ಲೆಕ್ಕಾಚಾರಗಳನ್ನೆಲ್ಲ ತೀರಿಸಲು ಅರ್ಥವಾಯಿತೆ? ಈಗ ಮಕ್ಕಳಿಗೆ ಹೇಳುತ್ತಿದ್ದಾರೆ, ಪುರುಷಾರ್ಥ ಮಾಡಿ ಎಂದು. ನಿಮ್ಮ ಪ್ರಶ್ನೆಗಳೇನೂ ಅಲ್ಲ, ತಂದೆಗೆ ಅದು ನಿಮಿಷದ ಕೆಲಸ. ನೀವು ಇದರಲ್ಲಿ ಎಷ್ಟು ಬುದ್ಧಿ ಉಪಯೋಗಿಸುತ್ತೀರಿ? ಬುದ್ಧಿಯಿಂದ ನಂತರ ಅಭಿಮಾನ ಹೊರಬರುವುದಿಲ್ಲ, ಬದಲಾಗಿ ತಂದೆಯೇ ಹೊರಟು ಹೋಗುತ್ತಾರೆ. ಪ್ರಶ್ನೆ: ಬಾಬಾ ಹೇಳಿದ್ದಾರೆ, ನಾನು ಯಾರಲ್ಲಿ ಬಂದರೂ ಅವರ ಹೆಸರನ್ನು ಬ್ರಹ್ಮ ಎಂದು ಇಡಬೇಕಾಗುತ್ತದೆ. ಆದರೆ ದಾದಿಯವರಲ್ಲಿ ಬಂದಾಗ ಅವರ ಹೆಸರನ್ನು ಬ್ರಹ್ಮ ಎಂದು ಏಕೆ ಇಡಲಿಲ್ಲ? ಉತ್ತರ: ಇದು ನೋಡಿ ಅದ್ಭುತವಾದ ವಿಷಯ. ಮಕ್ಕಳು ಅದ್ಭುತವಾಗಿದ್ದಾರೆ. ಮೊದಲು ಬಾಬಾ ಯಾರ ಶರೀರವನ್ನು ತೆಗೆದುಕೊಳ್ಳುತ್ತಾರೆ? ಬ್ರಹ್ಮ ಬಾಬಾರವರ ಶರೀರವನ್ನು. ಮೊದಲ ರಥದ ಹೆಸರು ಬ್ರಹ್ಮ ಎಂದಿರುತ್ತದೆ. ಎರಡನೆಯವರ ಹೆಸರು ಬ್ರಹ್ಮ ಎಂದು ಯಾರು ಹೇಳಿದರು? ಹಾಗಾದರೆ ಬಾಬಾ ಕನ್ಯೆಯರ ಮೂಲಕ ಪಾತ್ರ ಮಾಡುತ್ತಿದ್ದಾರೆ. ಅವರೆಲ್ಲರೂ ಬ್ರಹ್ಮ ಆಗಿಬಿಟ್ಟರು ಎಂದು ಹೇಳಬೇಕಾಗುತ್ತದೆ.
ಬ್ರಹ್ಮ ಮುಖ ವಂಶಾವಳಿ ಎಂದು ಹೇಳಲಾಗಿದೆ. ಬ್ರಾಹ್ಮಣಿ ಮುಖ ವಂಶಾವಳಿ ಎಂದು ಹೇಳಿಲ್ಲ. ಅವರು ಬ್ರಾಹ್ಮಣಿ ತಂದೆಯ ಮಗು. ಬ್ರಹ್ಮ ಎಂದರೇನು? ಯಾವಾಗ ಮೊದಲ ಬಾರಿಗೆ ನಮ್ಮ ಪ್ರೀತಿಯ ಬಾಬಾ ಶರೀರದಲ್ಲಿ ಬರುತ್ತಾರೋ ಅವರನ್ನು ಬ್ರಹ್ಮ ಎನ್ನಲಾಗುತ್ತದೆ. ಜನ್ಮ ನೀಡುವ ತಾಯಿ, ಪಾಲನೆ ಮಾಡುವವರಿಗೆ ಬ್ರಹ್ಮ ಎನ್ನಲಾಗುವುದಿಲ್ಲವಲ್ಲ ಮಕ್ಕಳೇ? ಬ್ರಾಹ್ಮಣಿ ಎಂದರೆ ತಂದೆಯ ಮಗು. ಸ್ಪಷ್ಟವಾಯಿತೆ? ಪ್ರಶ್ನೆ: ಕಂಚನ ಕಾಯದ ರಹಸ್ಯವೇನು? ಕಂಚನ ಕಾಯ ಹೇಗೆ ತಯಾರಾಗುತ್ತದೆ? ಪ್ರಾಣಿಗಳ ಜನ್ಮವು ಯೋಗ ಬಲದಿಂದ ಆಗುತ್ತದೆಯೇ? ಉತ್ತರ: ನೋಡಿ ಮಕ್ಕಳೇ, ಪ್ರತಿಯೊಬ್ಬರ ಸತೋಪ್ರಧಾನ ಸ್ಥಿತಿ ಬರುತ್ತದೆ. ಕಂಚನ ಕಾಯವು ತಯಾರಾಗುತ್ತದೆ. ಇದೇ ಶರೀರದಲ್ಲಿ ಕಂಚನ ಕಾಯ ತಯಾರಾಗುವುದಿಲ್ಲವಲ್ಲ? ಇದೇ ಶರೀರದಲ್ಲಿ. ಈಗ ಎಲ್ಲಾ ದೇವತೆಗಳಿಗೆ ಜನ್ಮ ನೀಡುವವರು ದೇವತೆಗಳಾಗಿರುವುದಿಲ್ಲವಲ್ಲ? ದೇವತೆಗಳಿಗೆ ಜನ್ಮ ನೀಡುವವರು ದೇವತೆಗಳಾಗಿದ್ದಾರೆ. ಮೊದಲು ಅವರ ಗಾಯನವಾಗುತ್ತಿತ್ತು. ಇದೇ ಸಂಗಮ ಯುಗದಲ್ಲಿ ಮತ್ತು ಸಂಗಮ ಯುಗದ ನಂತರ ಪ್ರತಿಯೊಂದು ಆತ್ಮವು ತನ್ನ ಶರೀರವನ್ನು ತನ್ನ ಯೋಗ ಬಲದ ಮೂಲಕ ಗರ್ಭದಲ್ಲಿಯೇ ಕಂಚನ ಕಾಯವನ್ನಾಗಿ ಮಾಡಿಕೊಳ್ಳುತ್ತದೆ. ಹೌದು, ಪ್ರಾಣಿಗಳಿಗೂ ಕಂಚನ ಕಾಯವಿರುತ್ತದೆ ಮತ್ತು ಅವರ ಜನ್ಮವು ಯೋಗ ಬಲದಿಂದಲೇ ಆಗುತ್ತದೆ. ಈಗ ಅವರು ಯೋಗವನ್ನೇ ಮಾಡುವುದಿಲ್ಲ ಎಂದ ಮೇಲೆ ಅವರ ಜನ್ಮ ಯೋಗ ಬಲದಿಂದ ಹೇಗೆ ಸಾಧ್ಯ ಎಂದು ಕೇಳಬೇಡಿ. ಸೃಷ್ಟಿಯು ಪತಿತವಾಗಿದ್ದರೆ ಅದು ಮನುಷ್ಯಾತ್ಮಗಳಿಂದ ಆಗಿದೆ, ಪ್ರಾಣಿಗಳಿಂದ ಆಗಿಲ್ಲ. ಯಾವಾಗ ಮನುಷ್ಯಾತ್ಮಗಳು ಪಾವನ ಪವಿತ್ರವಾಗುತ್ತಾ ಹೋಗುತ್ತವೆಯೋ ತಾನಾಗಿಯೇ ಪ್ರಕೃತಿಯು ಬದಲಾಗುತ್ತದೆ ಮತ್ತು ಪ್ರಾಣಿಗಳು ಪ್ರಕೃತಿಯ ಒಂದು ಭಾಗ. ಈ ಶರೀರವು ಒಂದು ಭಾಗವಿದ್ದಂತೆ ಇಡೀ ಪ್ರಪಂಚವೇ ಪಾವನವಾದಾಗ ಪ್ರಾಣಿಗಳು ಪಾವನವಾಗುವುದಿಲ್ಲ ಅಲ್ಲವೇ? ಆಗುತ್ತವೆ. ಯಾವಾಗ ಪ್ರಕೃತಿ ಪಾವನವಾಗುತ್ತದೆಯೋ ಪ್ರಕೃತಿಯಿಂದ ಶರೀರ ತಯಾರಾಗುತ್ತದೆ. ಶರೀರದಲ್ಲಿ ಆತ್ಮ ಬರುತ್ತದೆ ಮತ್ತು ಇದೊಂದು ಅಲಂಕಾರವಾಗಿದೆ. ಸತ್ಯಯುಗದ ಅಲಂಕಾರ ಪಾವನ ದೇವಿ ದೇವತೆಗಳು. ಸರಿ ತಾನೇ ಮಕ್ಕಳೇ? ನೋಡಿ, ಇಷ್ಟೇ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಯಾವಾಗ ಪ್ರಕೃತಿ ಪಾವನವಾಗುತ್ತದೆಯೋ ಆಗ ಶರೀರ ಪಾವನವಾಗುತ್ತದೆ. ಭೂಮಿ, ಗಾಳಿ ಎಲ್ಲವೂ ಶುದ್ಧ ಮತ್ತು ಪಾವನವಾಗುತ್ತದೆ. ಪ್ರಾಣಿಗಳೇನು ಪೃಥ್ವಿಯಿಂದ ಬೇರೆಯೇ? ಹಾಗಾದರೆ ಅವರ ಕಂಚನ ಕಾಯ ತಯಾರಾಗುವುದಿಲ್ಲವೇ? ಅದು ನಮ್ಮದೇ ಯೋಗ ಬಲದಿಂದ ತಯಾರಾಗುತ್ತದೆ. ನಮ್ಮ ಯೋಗ ಬಲದಿಂದ ಇಡೀ ಸೃಷ್ಟಿ ಪವಿತ್ರ ಪಾವನವಾಗುವುದು. ಪ್ರಕೃತಿಯೂ ಆಗಬಹುದು ಎಂದ ಮೇಲೆ ಪ್ರಾಣಿಗಳು ಆಗುವುದಿಲ್ಲವೇ? ಮತ್ತು ಯಾರದ್ದೇ ಪ್ರಶ್ನೆಗಳಿದ್ದರೂ ಅವರಿಗೆ ಹೇಳಿ, ಬಾಬಾ ಬಹಳ ನೆನಪು ಪ್ರೀತಿ ಕೊಟ್ಟಿದ್ದಾರೆ ಎಂದು. ಆದರೆ ಮೊದಲು ತಮ್ಮ ಬುದ್ಧಿಯನ್ನು ಸರಿಯಾಗಿ ನೋಡಿಕೊಳ್ಳಲಿ. ಇದರಲ್ಲಿ ಏನೇನು ಬರೆಯಲಾಗಿದೆ ಎಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲಿ, ಮುರುಳಿಯನ್ನು ಅರ್ಥ ಮಾಡಿಕೊಳ್ಳಲಿ, ನೆನಪು ಪ್ರೀತಿಯನ್ನು ಕೊಡಿ. ಒಳ್ಳೆಯದು. ಸರಿ ತಾನೇ ಮಕ್ಕಳೇ? ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಮಾಸ್ಟರ್ ಜ್ಞಾನ ಸೂರ್ಯ ಭವ. ತಂದೆಯ ಸಂಕಲ್ಪ ಅಥವಾ ಮಾತುಗಳಲ್ಲಿ, ನಯನಗಳಲ್ಲಿ ಸದಾ ಕಲ್ಯಾಣದ ಭಾವನೆ ಮತ್ತು ಶುಭ ಕಾಮನೆ ಇರುವಂತೆ ಪ್ರತಿಯೊಂದು ಮಗುವಿನ ಸಂಕಲ್ಪದಲ್ಲಿ ವಿಶ್ವ ಕಲ್ಯಾಣದ ಭಾವನೆ ಅಥವಾ ಕಾಮನೆ ತುಂಬಿರಲಿ. ಸದಾ ವಿಶ್ವ ಕಲ್ಯಾಣದ ಭಾವನೆ ಇರಲಿ. ಸದಾ ಎದುರಿಗೆ ವಿಶ್ವದ ಸರ್ವ ಆತ್ಮಗಳು ಇಮರ್ಜ್ ಆಗಿರಲಿ. ಇಲ್ಲಿ ಕುಳಿತಿದ್ದರೂ ಅಮೆರಿಕದಲ್ಲಿ ಅಥವಾ ಎಷ್ಟು ದೂರದಲ್ಲಿರುವ ಆತ್ಮಕ್ಕಾದರೂ ಸೆಕೆಂಡಿನಲ್ಲಿ ಆ ಆತ್ಮಕ್ಕೆ ಕಿರಣಗಳನ್ನು ಕೊಡಬಹುದು. ಹಾಗಾಗಿ ಮಾಸ್ಟರ್ ಜ್ಞಾನ ಸೂರ್ಯರಾಗಿರಿ ಮತ್ತು ವಿಶ್ವಕ್ಕೆ ಕಲ್ಯಾಣದ ಬೆಳಕನ್ನು ಕೊಡಿ. ಒಳ್ಳೆಯದು. ಓಂ ನಮಃ ಶಿವಾಯ.